ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ಇಂಡಿಯಾ ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಲು ಟಿಕ್ ಮಾರ್ಕ್ ಹಾಕಿ 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 ಇವಾಗಂತೂ ಇಂತೂ ಬಂದು ಕ್ವಾಲಿಫೈ ಆಗೋ ಅಂತ ಆಲ್ಮೋಸ್ಟ್ ಕ್ವಾಲಿಫೈ ಕ್ಯೂ ಅಂತ ಬಂದು ಕೂತ್ಕೊಬಿಟ್ಟಿದೆ. ರನ್ ರೇಟ್ ಹೆವಿಲಿ ಬೂಸ್ಟಪ್ ಆಗಿರೋದ್ರಿಂದ ಕ್ವಾಲಿಫೈಡ್ ಅಂತ ಅನ್ಕಡೆ ಟೀಮ್ ಇಂಡಿಯಾ ಇಂಟು ಸೆಮಿ ಫೈನಲ್ಸು. ಬಟ್ ಆದರೂ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತು ಈ ಒಂದು ಟೂರ್ನಮೆಂಟಲ್ಲಿ. ಅಷ್ಟು ಮಜಾ ಬರ್ತಿಲ್ಲ, ಇಷ್ಟು ಈಸಿಯಾಗಿ ಕ್ವಾಲಿಫೈ ಆಗಿಬಿಟ್ರೆ ಸೆಮಿಫೈನಲ್ಗೆ ಇಂಡಿಯಾ ಅಂತ ಅನ್ನಿಸ್ತದೆ. ಏನು ಗುರು ಇದು, ಈ ಮುಂಚೆ ಎಲ್ಲ ಕಷ್ಟಪಡಬೇಕಾಗಿ ಸೆಮಿಫೈನಲ್ ಕ್ವಾಲಿಫೈ ಆಗೋದಕ್ಕೆ ಇದು ಏನು ಇಷ್ಟು ಈಸಿ ಆಗೋಗ್ಬಿಟ್ಟಿದೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಲಿಟ್ಲ್ ನನಗೆ ಅನ್ನಿಸ್ತಾ ಇದೆ. ಯಾಕೋ ಈ ಟೂರ್ನಮೆಂಟ್ ಒಂದು ಸ್ವಲ್ಪ ಮಜಾ ಕೊಡ್ತಾ ಇಲ್ಲ, ಒಂದು ಸ್ವಲ್ಪ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಆಗಬೇಕು ಮ್ಯಾಚು. ಎಡ್ಜ್ ಆಫ್ ದ ಸೀಟಲ್ಲಿ ಬಂದ್ಬಿಟ್ಟು ಕ್ವಾಲಿಫೈ ಆಯಿತು ಅಂದರೆ ಅವಾಗಲೇ ಮಜಾ, ಒಂಥರ ಕ್ಲೋಸ್ ಮ್ಯಾಚ್ ಆಗಬೇಕು, ಅವಾಗಲೇ ಮಜಾ. ಎಲ್ಲ ಒಂಥರ ನೋಡಿ, ಇವಾಗ ಲಾಸ್ಟ್ ಮ್ಯಾಚ್ ಆಗಿದ್ದಾಗಿರ್ಬೋದು, ಈ ಮ್ಯಾಚ್ ಆಗಿದ್ದಾಗಿರ್ಬೋದು, ಎರಡೂ ಕೂಡ 1-sided ಮ್ಯಾಚು. 47 ರನ್ ವಿಕ್ಟ್ರಿ, ಇದು ಒಂದು 50+ ಮಾರ್ಜಿನ್ ವಿಕ್ಟ್ರಿ. ಲಿಟ್ರಲಿ ಇವರು ರೂಲ್ ಮಾಡಿದ್ರೆ ನಮ್ಮ ಟೀಮ್ ಇಂಡಿಯಾದವರು. ಸೌತ್ ಆಫ್ರಿಕಾದವರು ಗ್ರೂಪ್ ಬಿಲಿ ರೂಲ್ ಮಾಡ್ತಾ ಇದ್ರೆ, ಈ ಕಡೆ ನಾವು ಗ್ರೂಪಲ್ಲಿ ರೂಲ್ ಮಾಡ್ಕೊಂಡು ಬಂದಿದ್ದೀವಿ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಿಂದ. ಏನು ಗುರು ಇವತ್ತು ಕೊಟ್ಟಿದ್ದ ಪರ್ಫಾರ್ಮೆನ್ಸು 190+ ಹಾಕೊಂಡು ಚಚ್ಚು ನೋಡಿ ನಮ್ಮ ಟೀಮ್ ಇಂಡಿಯಾ. ಬಾಂಗ್ಲಾದೇಶದವ್ರ ಹತ್ರ ಉತ್ತರನೇ ಇರಲಿಲ್ಲ. ವಿಕೆಟ್ ತೆಗಿರೋದು 3 ಜನನೂ ಕೂಡ ಓಡಿಸ್ಕೊಂಡಿದ್ದಾರೆ. ನಾಯಿಗೆ ಓಡಿಸ್ಕೊಂಡಂಗೆ ಮುಸ್ತಿಫಿಜರು ಓಡಿಸ್ಕೊಂಡಿದ್ದಾರೆ, ತಂಜೀಮು ಓಡಿಸ್ಕೊಂಡಿದ್ದಾರೆ, ಜೊತೆಗೆ ಶಕೀಬು ಕೂಡ ಓಡಿಸ್ಕೊಂಡಿದ್ದಾರೆ. ಈ 3 ಜನಕ್ಕೆ ವಿಕೆಟ್ ಬಿದ್ದಿದೆ. ಈ 3 ಜನ ಕೂಡ ಇವರೇ ಜಾಸ್ತಿ ಕಾಸ್ಟ್ಲಿ ಆಗಿರೋದು. ವಿಕೆಟ್ ಬಿದ್ದಿಲ್ಲದೆ ಇರೋರು ಪಾಪ ಎಕನಾಮಿಕಲಾಗಿ ಸ್ವಲ್ಪ ಮಾಡಿದ್ದಾರೆ. ವಿಕೆಟ್ ತೆಗೆದವ್ರನ್ನೇ ನಾಯಿಗೆ ಓಡಿಸ್ಕೊಂಡಿರೋದು. ಸೊ ಆ ಥರ ಸ್ಪೆಲ್ನ ಇವತ್ತು ಬಾಂಗ್ಲಾದೇಶದವರು ಮಾಡಿದ್ದು. ನಾನು ಅನ್ಕೊಂಡಿದ್ದೆ ಏನಾರು ಒಂದು ಆಫ್ ಗೀಫ್ ಇಡ್ತಾರೋ, ಏನೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಬುಡಕ್ಕೆ ತೊಗೊಂಬತ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಬಾಂಗ್ಲಾದೇಶ ಅಂತ ಬಂದಾಗ ಯಾವಾಗಲೂ ನಮಗೆ ಸ್ವಲ್ಪ ಟೆನ್ಷನ್ ಕೊಟ್ಟಿರುವಂಥ ಟೀಮ್ಗಳಲ್ಲಿ ಒಂದು ಇವರು ಬಾಂಗ್ಲಾದೇಶ. ಟೆನ್ಷನ್ ಕೊಡ್ತಾರೆ ಇವತ್ತು ಅಂತ ಅನ್ಕೊಂಡ್ರೆ ಯಾವ ಟೆನ್ಷನ್ ಇಲ್ಲ. ಶಿಸ್ತಾ ನೀವು ಕ್ವಾಲಿಫೈ ಆಗಿರಿ ಗುರು, ನಾವು ಹಿಂದೆಗಡೆ ಬ್ಯಾಕ್ ಫುಟಲ್ಲಿ ಉಳ್ಕೊಳ್ತೀವಿ ಅನ್ನೋ ಥರನೇ ಏನಾರ ಒಂದು ಗಿಪ್ಸೆಟ್ ಕಾದಿರಬೇಕಾಗಿತ್ತು ಗುರು. ಅವಾಗ ಮಜಾ ಬರುತ್ತೆ ಟೂರ್ನಮೆಂಟಲ್ಲಿ. ಬರೀ ನಮ್ಮ ಗ್ರೂಪಲ್ಲಿ ಮಾತ್ರ ಅಂತಲ್ಲ, ಕೆಳಗಡೆ ಇರೋ ಅಂದರೆ ಇವಾಗ ಗ್ರೂಪ್ ಬಿಲ್ ತೊಗೊಳ್ಳಿ, US ಏನಾದ್ರು ಗೆದ್ಬಿಟ್ಟಿತ್ತು ಅಂತ ಅಂದಿದ್ರೆ, 2 ಮ್ಯಾಚ್ ಗೆದ್ಬಿಟ್ಟಿತ್ತು ಅಂತಂದರೆ ಗ್ರೂಪ್ ಸ್ಟೇಜಲ್ಲಿ, ಅಂದರೆ ಸೂಪರ್ 8 ಸ್ಟೇಜಲ್ಲಿ, ಅವಾಗ ಹಿಂಗಿರೋದು. ಆ ಥರ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಾವು, ಏನಾರು ಒಂದು ಬಿಗ್ ಅಪ್ಸೆಟ್ಗಳು ಬೇಕು ಈ ಸೂಪರ್ 8 ಸ್ಟೇಜಲ್ಲಿ ಅಂತ. ಬಟ್ ಅದು ಆಗ್ತಾ ಇಲ್ಲ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನೇ ಇಂಡಿಯಾ ಕ್ವಾಲಿಫೈ ಆಗ್ತಾರೆ ಅಂತ ಕ್ವಾಲಿಫೈ ಆಗಿದ್ದಾರೆ. ಸೆಮಿಫೈನಲ್ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ. ಆಸ್ಟ್ರೇಲಿಯಾ ಮೇಲೆ ಸೋತ್ರೂ ಸಹ ಸೆಮಿಫೈನಲ್ ಆಡ್ತಾರೆ. ಯಾಕಂದರೆ 2 ಮ್ಯಾಚ್ನ ಬೆಟರಾಗಿ ಗೆದ್ದಿರೋದು, ಹ್ಯೂಜ್ ಮಾರ್ಜಿನಲ್ಲಿ ಗೆದ್ದಿರೋದು. ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗ್ತಾರೆ. ಅಫ್ಘಾನಿಸ್ತಾನದವರು 100 ಬೀಟ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ, ದೂರದ ಮಾತು ಅಂತ ಹೇಳಬೇಕು. ನೆಕ್ಸ್ಟ್ ಮ್ಯಾಚ್ನಾಗ ಗೆದ್ದರೂ ಸಹ, 2 ಮ್ಯಾಚ್ನಾಗ ಗೆದ್ದರೂ ಸಹ. ಸೊ ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ, ಫಸ್ಟ್ ಟೇಬಲ್ ಬಗ್ಗೆ ಆಮೇಲೆ ಮಾತಾಡೋಣ ಬೇಕಾದರೆ. ಸೊ ಇವತ್ತು ಟಾಸ್ ಗೆದ್ದಿದ್ದು ಬಾಂಗ್ಲಾದೇಶ ಟಾಸ್ ಗೆದ್ಬಿಟ್ಟು ನಾವು ಬೌಲಿಂಗ್ ಮಾಡ್ತೀವಮ್ಮ, ಇಂಡಿಯಾನ ಬ್ಯಾಟಿಂಗ್ ಆಡೋದಕ್ಕೆ ಬಿಡ್ತೀವಿ. ನಮ್ಮದು ಬೆಂಕಿ ಬೌಲಿಂಗ್ ಇದೆ, ಇವ್ರನ್ನ ಟಕ ನಂಗೆ ಔಟ್ ಎತ್ಬಿಡ್ತೀವಿ, ನಾವು ಪಟ ನಂಗೆ ಹೊಡೆದ್ಬಿಡ್ತೀವಿ, ಗೆದ್ಬಿಡ್ತೀವಿ ಮ್ಯಾಚ್ನ ಅಂದ್ಕೊಂಡು ಬಂದರು. ಬಟ್ ಆಗಿದ್ದೇ ಬೇರೆ. ಇವತ್ತು ಫಾರ್ಮಲ್ಲಿ ಕಾಣಿಸ್ಕೊಂಡ್ರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಇವತ್ತು ಪಾರ್ಟ್ನರ್ಶಿಪ್ ಸ್ವಲ್ಪ ಬಿಲ್ಡ್ ಆಯಿತು. ರೋಹಿತ್ ಶರ್ಮನು ಅಟ್ಯಾಕ್ ಸಖತ್ತಾಗಿ ಅಟ್ಯಾಕ್ ಮಾಡಿದ್ರು. ಬಟ್ ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಶಕೀಬ್ ಅವರು ವಿಕೆಟ್ ಎತ್ತಿದ್ರು. ರೋಹಿತ್ ಶರ್ಮಾದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. 37 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ವಿರಾಟ್ ಕೊಹ್ಲಿ ಅವರು. ಈ ಪಿಚ್ಚಲ್ಲಿ ಅದು ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳಬೇಕು. 37 20+ ಇದೆಲ್ಲ ಒಂಥರ ಮಸ್ತ್ ಸ್ಕೋರ್ ಅಂತಲೇ ಹೇಳಬೇಕು. ಯಾಕಂದರೆ ಈ ಪಿಚ್ಚಲ್ಲಿ 50 ಹೊಡೆಯೋದೇ ಒಂಥರ ದೊಡ್ಡ ವಿಚಾರ. ಚೆನ್ನಾಗಿತ್ತು ಪಿಚ್ಚು, ಬ್ಯಾಟಿಂಗ್ ಆಡೋದಕ್ಕೆ ಏನು ಹೆವಿ ಕಷ್ಟ ಇತ್ತು ಅಂತ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ ಓವರ್ ಎಲ್ಲರೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಬ್ಯಾಟಿಂಗ್ ಆಡಿರೋರೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಒಂದು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರು ಒಂದೇ ಓವರಲ್ಲಿ ಔಟ್ ಆಗಿದ್ದು. ತಂಜೀಮ್ ಅವರಿಗೆ ತಂಜೀಮ್ ಹಂಗೆ ನಿಗರ್ಕೊಂಡು ಬತ್ತಾ ಅವನಲ್ಲಿ ಶಿಷ್ಯ ಅಲ್ಲಿ ಏನೋ ಅಂತ ಯಾರು ಔಟ್ ಒಂಥರ ನೋಡಿ ಏನು ಹೈಲೈಟ್ ಆಗಕ್ಕೆ ಏನೇನು ಮಾಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಔಟ್ ಆದಾಗ ನಿಗರ್ತಾವನಲ್ಲಿ ತಂಜೀಮು ಹಾಕೊಂಡು ಎಲ್ಲರೂ ಊರು ಬಾಂಡ್ಲಿಯಲ್ಲಿ ಉರ್ದು ರೋಸ್ಟ್ ಮಾಡಿಸ್ಕೊಳಕ್ಕೆ ಆಸೆ ಅಂತ ಕಾಣಿಸುತ್ತೆ ತಂಜೀಮಿಗೆ. ಅದಕ್ಕೋಸ್ಕರ ಆ ಥರ ನಿಗರಿದ್ದು. ಬ್ಯಾಟಿಂಗ್ ಏನಾದ್ರು ಬಂದಿತ್ತು ಅಂದರೆ ವಿರಾಟ್ ಕೊಹ್ಲಿ ಹಾಕೊಂಡು ನಿಗರಿಸಿರೋರು ಚೆನ್ನಾಗಿ. ಬ್ಯಾಟಿಂಗೇ ಬರಲಿಲ್ಲ ತಂಜೀಮು. ಏನು ಹೇಳೋಣ ಇವರಿಗೆಲ್ಲ. ಲಿಟ್ರಲಿ ಏನೋ ಒಂದು ವಿಕೆಟ್ ಬಿತ್ತು, ಅದು ಖುಷಿ ಪಡಬೇಕು. ವಿರಾಟ್ ಕೊಹ್ಲಿ ವಿಕೆಟ್ ಇದ್ದರೆ ಖುಷಿ ಪಡಬೇಕು. ಅದರಲ್ಲಿ ಒಂಥರ ಗುರಾಯಿಸ್ಕೊಂಬರೋದೇನಿದೆ ಅದರಲ್ಲಿ. ಸೊ ಓಕೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. ಸೂರ್ಯಕುಮಾರ್ ಯಾದವ್ದು ಕೂಡ ವಿಕೆಟ್ ಬಿತ್ತು. 1 ಬಾಲ್ ಆಡ್ರು, ಫಸ್ಟ್ನೇ ಬಾಲೇ 6 ಸಿಕ್ಕಿದ್ರು. ಆಮೇಲೆ ನೆಕ್ಸ್ಟ್ ಬಾಲೇನೆ ಔಟ್ ಆಗಿದ್ದು ಸೂರ್ಯಕುಮಾರ್ ಯಾದವ್. ಸೊ ಅದಾದಮೇಲೆ ಒಂದು ಸ್ವಲ್ಪ ಹಿಡ್ತಾ ಬಂತು ಬಾಂಗ್ಲಾದೇಶದವ್ರಿಗೆ. 2 ವಿಕೆಟ್ ಪಟ ಅಂತ ಬಿದ್ದಂಗೆನೇ ನೆಕ್ಸ್ಟು ಬಂದಂತಹ ಶಿವಮ್ ದೂಬೆ ಅವರು ನಿಂತ್ಕೊಂಡು ಮಸ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ಶಿವಮ್ ದೂಬೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಪಂತಣ್ಣನೇ ಬಿಟ್ಬಿಟ್ಟನಲ್ಲ ಗುರು. ಪಂತ್ ಅವ್ರದ್ದು ಕೂಡ ಸಾಕಾಗಿತ್ತು ಕಾಂಟ್ರಿಬ್ಯೂಷನು. ಪಂತ್ ಇನ್ನೇನು ಅಗ್ರೆಸಿವ್ ಬಟನ್ನ ಸ್ವಿಚ್ ಮಾಡಿ ಪುಷ್ ಮಾಡೋಣ ಅಂತ ಎತ್ತುತ್ತಾ ಇದ್ರು.
ಪಂತ್ ಅಷ್ಟರಲ್ಲಿ ಅವ್ರನ್ನೇ ಒಂಥರ ಗುಂಡಿನ ಹಳ್ಳ ತೊಳ್ಕೊಂಡ್ರು ಅಂತ ಹೇಳ್ಬೇಕು. ಅದು ಔಟ್ ಆಗ ಅಂತ ಬಾಲೆ ಅಲ್ಲ, ಉಲ್ಟಾ ತಿರ್ಕೊಂಡು ಹೆಂಗೆ ಹೊಡೆಯೋಕೆ ಹೋಗ್ಬಿಟ್ಟು ಸೀದಾ ಕ್ಯಾಚ್ನ ಹಾಕೊಟ್ರು. ಸೊ ಓಕೆ ಇರಲಿ, ಪರವಾಗಿಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಕೆ ಹೋಗಿದ್ರು. 4 ಆಗಿತ್ತು ಅಂತಂದಿದ್ರೆ ಏನು ಗುರು ಮಸ್ತಾಗಿ ಹೊಡೆದ್ಬಿಟ್ರು ಅಂತಿದ್ವಿ. ಅದು ಸೀದಾ ಕೈಗೆ ಹೋಗಿದ್ರಿಂದ ಏನು ಗುರು ಇದು ಹಿಂಗೆ ಆಡ್ತಾವೆ ನನ್ನ ಹತ್ರ ಹೇಳ್ತೀವಿ ಅಷ್ಟೇ. ಒಟ್ಟಲ್ಲಿ ಪಂತ್ ಅಂತೂ ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ರು. ಎಲ್ಲೂ ಕೂಡ ಸ್ಟ್ರಗಲ್ ಏನೋ ಮಾಡಲಿಲ್ಲ ಇವತ್ತು. ವಿರಾಟ್ ಕೊಹ್ಲಿ 37, ಇವರು 36, ಜೊತೆಗೆ ಶಿವಮ್ ದುಬೆ 34. ಒಟ್ಟಿನಲ್ಲಿ ಮಸ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಶಿವಮ್ ದುಬೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು. ಅರೌಂಡ್ 16-17 ಬಾಲ್ ತೊಗೊಂಡ್ರು ಹತ್ರ ನೋಡೋದಕ್ಕೆ. ಅದಾದಮೇಲೆ ಒಂದು 3 ಸಿಕ್ಸ್ ಏನೋ ಬಂತು ಶಿವಮ್ ದುಬೆ ಅವರ ಬ್ಯಾಟಿಂದ. ಸೊ ಅಲ್ಲಿಂದ ರನ್ ರೇಟು ಪುಷ್ ಆಯಿತು. ಹಾರ್ದಿಕ್ ಪಾಂಡ್ಯ ಅವರು ಏನು ಗುರು ಕೊಟ್ಟಿದ್ದು, ನಜ್ಜಿ ಸೈಕಾಗಿ ಕೊಟ್ಟರು. 15 ಕಂಪ್ಲೀಟ್ ಮಾಡಿದ್ದು ಇವತ್ತು ಹಾರ್ದಿಕ್ ಪಾಂಡ್ಯ ಅಟ್ ಇಟ್ಸ್ ಬೆಸ್ಟ್ ಇನ್ ದಿಸ್ T20 ವರ್ಲ್ಡ್ ಕಪ್ ಅಂತ ಹೇಳಬೇಕು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತೈತೆ ಹಾರ್ದಿಕ್ ಪಾಂಡ್ಯ ಅವರು. ಯಾಕಂದರೆ ಎಲ್ಲ ಮ್ಯಾಚಲ್ಲೂ ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್, ಗೇಮ್ ಚೇಂಜರು, ಮ್ಯಾಚ್ ಚೇಂಜರು ಎಲ್ಲದರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರ ಕಾಂಟ್ರಿಬ್ಯೂಷನ್ ಅಂತ ಖಂಡಿತ ಇದೆ. ಇವತ್ತು ಬ್ಯಾಟಿಂದ ಬೌಲಿಂದ 2 ಕಡೆಯಿಂದಲೂ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು. ಬೌಲಿಂಗಲ್ಲಿ ವಿಕೆಟ್ ಬೇರೆ ಇತ್ತಿದ್ದು, ಇನಿಷಿಯಲ್ ಬ್ರೇಕ್ ಥ್ರೂ ತೊಗೊಂಬಂದು ಕೊಟ್ಟಿದ್ದು ಹಾರ್ದಿಕ್ ಪಾಂಡ್ಯನೇ. ಜೊತೆಗೆ ಇಲ್ಲಿ 50 ರನ್ ಬೇರೆ ಹೊಡೆದಿದ್ದು. ಏನು ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ದು 3 ಸಿಕ್ಸು. ಆ್ಯಕ್ಚುಲಿ ಲಾಸ್ಟ್ ಓವರ್ ಬೇರೆ ಸಖತ್ ಕಾಂಟ್ರಿಬ್ಯೂಟ್ ಮಾಡಿದ್ರು. 18 ರನ್ನೇನೋ ಬಂದ್ಬಿಡ್ತು ಮುಸ್ತಾಫಿಜುರ್ ಅವರ ಓವರಲ್ಲಿ. ಲಾಸ್ಟ್ ಓವರ್ ಅಂತೂ ಒಂಥರ ಅಲ್ಟೆ ಆಗಿತ್ತು. ಸೊ ಓಕೆ, ಹಾರ್ದಿಕ್ ಪಾಂಡ್ಯ ಅವರ ಕಾಂಟ್ರಿಬ್ಯೂಷನಿಂದ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ 30+ ಕಾಂಟ್ರಿಬ್ಯೂಟ್ ಮಾಡಿದರೆ. ಎಲ್ಲರ ಕಾಂಟ್ರಿಬ್ಯೂಷನ್ 190+ ದಾಟ್ತಾ ಇದ್ದಂಗೆ ನಮ್ಮ ಟೀಮ್ ಇಂಡಿಯಾ ಇದು ಪಕ್ಕಾ ಸೀರ್ ಹೊಡೆದ್ಬಿಟ್ಟು ಫಿಕ್ಸ್ ಆಗಿತ್ತು. ಈ ವಿಕೆಟೆಲ್ಲ ಅಷ್ಟೊಂದೇನು ಹೆವಿ ಈಸಿ ಏನಿಲ್ಲ ಚೇಸ್ ರನ್ ಮಾಡೋದಕ್ಕೆ. ನಮ್ಮ ಚಿನ್ನಸ್ವಾಮಿ ವಿಕೆಟ 190+ ಎಲ್ಲ ಈಸಿಯಾಗಿ ಚೇಸ್ ರನ್ ಮಾಡೋದಕ್ಕೆ. ಸೊ ಕಷ್ಟನೇ ಇತ್ತು ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ. ಗೊತ್ತಿತ್ತು ಇದು ಸೋಲ್ತಾರೆ ಅಂತ. ಸೊ ಇಷ್ಟು ಏನಾದ್ರು ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಕಾಂಪಿಟೇಷನು ಇಲ್ಲ, ಬದನೆಕಾಯಿ ಇಲ್ಲ, ಏನೂ ಇಲ್ಲ. ಆ ಥರ ಹೋಗಿದ್ದು. ಲಿಟನ್ ದಾಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಲಿಟನ್ ದಾಸ್ 1 ಸಿಕ್ಸ್ ಹೊಡಿತಾ ಇದ್ದಂಗೆ ಅವರು ಸೂರ್ಯಕುಮಾರ್ ಯಾವ್ದೋ ಥರ ನೆಕ್ಸ್ಟ್ ಬಾಲೇನೋ ಒಂಥರ ಉಡಾಯಿಸ್ಕೊಂಡು ಹೋದ್ರು. ತನ್ಜೀದ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಇವತ್ತು. ಅರೌಂಡ್ ರನ್ನೇ ಬಾಲ್ ಇನ್ನೂ ಜಾಸ್ತಿ ಬಾಲೇ ತಗೊಂಡು ಕಮ್ಮಿ ರನ್ 29 ರನ್ ಏನೋ ಹೊಡೆದಿದ್ದಾರೆ. ಸೊ ಲಿಟ್ರಲಿ ಒಂಥರ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಅವ್ರು ಔಟ್ ಆಗ್ತಿದ್ದಂಗೆ ಇವತ್ತು ಶಾಂಟೋ ಒಬ್ಬರು ನೋಡ್ರಪ್ಪ ಕನ್ವಿನ್ಸಿಂಗಾಗೆ ಕಾಣಿಸಿದ್ದು. ಆಮೇಲೆ ಹುಸೈನಲ್ಲಿ ಸ್ವಲ್ಪ ಬಾಟಮಲ್ಲಿ ಸ್ವಲ್ಪ ಕನ್ವಿನ್ಸಿಂಗಾಗಿ ಕಾಣಿಸಿದ್ರು ಅಷ್ಟೇ. ಶಾಂಟೋ ಒಬ್ಬರು ನಿಂತ್ಕೊಂಡು ಒಂದು 3 ಸಿಕ್ಸ್ ಹೊಡೆದ್ರು. ಒಟ್ಟಲ್ಲಿ ಅವರು ಎಷ್ಟೋ ಅಂತ ಆಡ್ತಾರೆ, ಒಬ್ಬನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅವರು ಕೂಡ ಮಕ ಸುರ್ಕೊಂಡ್ರು. ಕುಲ್ದೀಪ್ ಯಾದವ್ಗೆ ಮೇನ್ ಕ್ರೆಡಿಟ್ ಕೊಡಬೇಕು. ಏನು ವಿಕೆಟ್ನ ಎತ್ತಿದ್ದು. LBW ಹೃದಯ್ ಅವ್ರಿಗೂ LBW ಮಾಡ್ತಾರೆ, ತಂದಿದವ್ರಿಗೂ LBW ಮಾಡ್ತಾರೆ. ಸೊ ಅಂತ ಸಖತ್ ಅಲ್ಟಿಮೇಟ್ ಸ್ಪೆಲ್ ಅಂತ ಹೇಳ್ಬೇಕು. ಕುಲ್ದೀಪ್ ಯಾದವಿಂದ 3 ವಿಕೆಟ್ನ ತೆಗೆದ್ರು. ಸೊ ಇನ್ನೇನು ಹೇಳ್ತೀರಾ, ಅಷ್ಟೇ ಮಠ ಹತ್ಕೊಂಡು ಹೋದರು. ಇನ್ಯಾರು ಕೂಡ ಅಲ್ಲಿ ಕಾಂಟ್ರಿಬ್ಯೂಷನ್ ಏನು ಬದನೆಕಾಯಿ ಇಲ್ಲ, ಏನೂ ಇಲ್ಲ. 1 ಸೈಡ್ ಮ್ಯಾಚ್ ಆಯಿತು. ಮ್ಯಾಚ್ ಇಂಟ್ರೆಸ್ಟ್ ಇಲ್ಲ, ಬದನೆಕಾಯಿ ಇಲ್ಲ, ಏನಿಲ್ಲ. ಮ್ಯಾಚ್ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ಹೇಳ್ಬೋದಾಯ್ತು, ಹಂಗಾಯಿತು ಹಿಂಗಾಯಿತು ಅಂತ ಇಲ್ಲ. ಮ್ಯಾಚು ಇಂಟ್ರೆಸ್ಟ್ ಇಲ್ಲ, ಬದನೆಕಾಯಿ ಇಲ್ಲ, ಏನಿಲ್ಲ. ಸೊ ಇಂಡಿಯಾ ಆದರೂ ಕನ್ವಿನ್ಸಿಂಗಾಗಿ ಗೆದ್ದಿದ್ದಾರೆ ಅಷ್ಟೇ. ಈ ಥರ ಆಯಿತು ಅಂದರೆ ಟೂರ್ನಮೆಂಟ್ ಮಜಾ ಇರಲ್ಲ ಮಗ. ಅದೇ ಏನಾದ್ರು ನ್ಯೂಜಿಲ್ಯಾಂಡರು ಕ್ವಾಲಿಫೈ ಆಗಿತ್ತು ಅಂದರೆ ಎಲ್ಲರೂ ಇಲ್ಲೇನೋ ಒಂಥರ ಮಸ್ತಾಗಿ ಏನೋ ಕಾಂಪಿಟೇಷನಲ್ಲಿ ಸಿಕ್ಕಾಪಟ್ಟೆ ಫೈಟ್ ಇತ್ತು ಅಂತಂದರೆ ಅವಾಗ ಒಂಥರ ಮಜಾ ಇರೋದು. ಬಟ್ ಇಲ್ಲಿ ಯಾಕೋ 1 ಸೈಡ್ ಆಗ್ತಾ ಇದೆ ಎಲ್ಲನೂ. ಅದೇ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಹೈಪ್ ಇದೆ. 1 ಸೈಡ್ ಆಗಲ್ಲ, ಇದು ಒಂಥರ ನಜ್ಜಿ ಟಕ್ಕರ್ ಫೈಟ್ ಇರುತ್ತೆ ಅಂತ. ಆ ಮ್ಯಾಚ್ ಏನೋ 1 ಸೈಡ್ ಆಗೋಗ್ಬಿಡ್ತು ಅಂತಂದರೆ ಲಿಟ್ರಲಿ ಟೂರ್ನಮೆಂಟೇ ಕಳೆ ಇರೋದಿಲ್ಲ. ನೋಡೋಣಮ್ಮ ಅದೇನಾಗುತ್ತೆ ಅಂತ. ಅಟ್ಲೀಸ್ಟ್ ಅದು 1 ಮ್ಯಾಚ್ ಆದ್ರೂ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದು. ಸೂಪರ್ 8 ಸ್ಟೇಜಲ್ಲಿ ನಮ್ಮ ಗ್ರೂಪ್ ಎ ಅಲ್ಲಿ ಬೇರೆ ಮ್ಯಾಚ್ಗಳು ಯಾವುದು ಮಜಾ ಕೊಡ್ತಾ ಇಲ್ಲ. ಗ್ರೂಪ್ ಎ ಅಲ್ಲಿ, ಗ್ರೂಪ್ ಬಿನೇ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ವಲ್ಪ ಮಜಾ ಕೊಡ್ತಾ ಇದೆ. ಏನೋ ಹಿಂಗಾಗುತ್ತೆ ಹಂಗಾಗುತ್ತೆ, ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ಕೂಡ ಹೀಟು ಜನರೇಟ್ ಆಗಿದೆ ಗ್ರೂಪ್ ಬಿ ಅಲ್ಲಿ. ಕಾದು ನೋಡೋಣ ಅದು ಏನಾಗುತ್ತೆ ಅಂತ. ನಿಮಗೆ ಏನು ಅನ್ನಿಸ್ತು ಇವತ್ತು ಇಂಡಿಯಾ ಕೊಡೋದ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಅವರು ರೂಲ್ ಮಾಡ್ತಾ ಇದ್ರಲ್ಲ. ಹಾರ್ದಿಕ್ ಪಾಂಡ್ಯ IPL ಇದ್ದ ಹಾರ್ದಿಕ್ ಪಾಂಡ್ಯನೇ ಬೇರೆ, ಇವಾಗಿರುವಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ. ಇವಾಗೆಲ್ಲ ನೋಡಿ ಹಂಗೆ ಸಪೋರ್ಟ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ, ನಮ್ಮ ಪಾಂಡ್ಯ ಗುರು, ನಮ್ಮ ಪಾಂಡ್ಯ ಅಂತ. ಅವಾಗ ಯಾವನ್ ಗುರು ಇವನು ಪಾಂಡ್ಯ ಅಂತಿದ್ರು IPL ಟೈಮಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಸರ ಲೈಕ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಕೂಡ ಮಾಡ್ಬೋದು. ಬಾ.